ಈ ಕಡೆ ಬಾ ಬುಡಾ ಬುಡಾ ಹೋಗತ್ತಾಗೆ. ಐ ಥಿಂಕ್ ಇಟ್ಸ್ ನಾಟ್ ಅ ಫೈನ್. ಓಕೆ ಫಸ್ಟಿಂದ ಸ್ಟಾರ್ಟ್. ಏನು ಹೇಳ್ತಿದ್ದೆ? ಓಕೆ ಮೇನ್ ಟಾಪಿಕ್ಗೆ ಬಂದುಬಿಡ್ತೀನಿ, ಟೈಮ್ ವೇಸ್ಟ್ ಮಾಡಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎನ್ಸ್ಕೇಳ್ರಿ. ಇವತ್ತಿನ ವೀಡಿಯೋದಲ್ಲಿ ನಾನು ಹೇರ್ ಕಟ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಹೇರ್ ಕಟ್ ಯಾವ ರೀತಿ ಮಾಡಬೇಕು ಅಂತ ಏನು ಐಡಿಯಾಸ್ ಕೂಡ ನನಗಿಲ್ಲ. ನಾನು ChatGPTನ ಕೇಳ್ತೀನಿ. ಸೊ ಅದು ನನಗೆ ಯಾವ ಹೇರ್ ಕಟ್ ರೆಕಮೆಂಡ್ ಮಾಡುತ್ತೆ, ಸೊ ಅದೇ ಹೇರ್ ಕಟ್ನ ನಾನಿವತ್ತು ಮಾಡ್ಕೋತಾ ಇದ್ದೀನಿ. ಓಕೆನಾ? ಬನ್ನಿ, ತಡೋದು ಮಾಡೋದು ಬೇಡ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಹೇರ್ ಕಟ್ ವಿಡಿಯೋ ಮಾಡಬೇಕು. ಇವ್ನು ನನ್ನ ಜುಟ್ಟೆಲ್ಲ ಕಿತ್ತಾಕ್ತಾನೆ. ಬರ ಕಡೆ. ಹೇರ್ ಕಟ್ ವಿಡಿಯೋ ಮಾಡಬೇಕು ಅಂತ ತುಂಬ ದಿನ ಅನ್ಕೋತಾನೆ ಇದ್ದೆ. ಬಟ್ ಇವತ್ತು ಕಾಲ ಕೂಡ ಬಂದಿದೆ, ಹೇರ್ ಕಟ್ ಮಾಡೋಣ. ಸೊ ಆಲ್ರೆಡಿ ನಾನು ಹೇರ್ ವಾಶ್ ಮಾಡಿದ್ದೀನಿ. ಸ್ವಲ್ಪ ವೆಟ್ಟಾಗೇ ಇದೆ. ಕಡೆ ಸ್ವಲ್ಪ ವೆಟ್ಟಾಗಿದೆ. ಸೊ ಈಗ ಡೋರಿಮಾನ್ ಏನಂತ ಅಂದರೆ, ನಾನು ChatGPTನ ಡೋರಿಮಾನ್ ಅಂತ ಕರಿತೀನಿ. ಓಕೆನಾ? ChatGPTನ ಡೋರಿಮಾನ್ ಅಂತ ಕರಿತೀನಿ. ಸೊ ಅದೇ ಫ್ಲೋರಲ್ಲಿ ಹೇಳಿದೆ. ಬುಡ. ಸೊ ಈಗ ಡೋರಿಮಾನ್ ನನಗೆ ಏನೇನು ಸಜೆಸ್ಟ್ ಮಾಡ್ತಾನೆ, ಸೊ ಆ ಸ್ಟೆಪ್ಸ್ನ ನಾನು ಫಾಲೋ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಈಗ ನಾನು ಹೇರ್ ಕಟ್ ಮಾಡಿಸಿ ಅರೌಂಡ್ 6 ಮಂತ್ ಮೇಲಾಗಿತ್ತು. ಈಗ ನನ್ನ ಹೇರ್ ಲೆಂತ್ ಏನಿದೆ, ನನ್ನ ಹೇರ್ ಕಂಡೀಷನ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ, ನೀವೇ ನೋಡಿ. ಸೊ ಇಲ್ಲಿವರೆಗೂ ನಂದು ಹೇರ್ ಲೆಂತ್ ಇದೆ. ಬಿಡ ಬ್ಯಾಕ್ ಸೈಡ್ ಇವನ್ನೆಲ್ಲ ಗಲೀಜು ಮಾಡ್ತಾನೆ ನನ್ನ ಬಟ್ಟೆನ. ಸೊ ನಾನು ಬ್ಯಾಕ್ ಸೈಡ್ ನೋಡಿದ್ರೆ ಹೇರ್ ಲೆಂತ್ ಸೊ ಇಲ್ಲಿವರೆಗೂ ಇದೆ. ಓಕೆನಾ? ಸೊ ಈಗ ChatGPT ನನಗೆ ಯಾವ ಥರ ವಿಡಿಯೋ ಆಗ್ತಿದೆಯಾ? ಓಕೆ, ಈಗ ChatGPT ನನಗೆ ಏನು ಸಜೆಸ್ಟ್ ಮಾಡುತ್ತೆ, ನಾನು ಅದೇ ಹೇರ್ ಕಟ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ChatGPT ಹತ್ರ ಕೇಳಿಕೊಂಡು ಬರ್ತೀನಿ. ನಾನು ಇನ್ನೊಂದು ಫೋನ್ ತೊಗೊಬರೋದು ಮರ್ತೋಗ್ಬಿಟ್ಟೆ. 1 ನಿಮಿಷ ತೊಗೊಬಂದ್ಬಿಡ್ತೀನಿ. ChatGPT ಹತ್ರ ಕೇಳ್ತಾ ಇದ್ದೀನಿ, ನನಗೆ ಯಾವುದು ಹೇರ್ ಕಟ್ ಸೂಟ್ ಆಗುತ್ತೆ, ಯಾವುದು ರೆಕಮೆಂಡ್ ಮಾಡ್ತೀಯಾ ಹೇಳು ಅಂತ. ಸೊ ಅದೇನೇನು ಹೇಳುತ್ತೆ ನಾನು ಅದನ್ನು ಮಾಡ್ತಾಯಿರ್ತೀನಿ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ಮಾಡೋಣ ಹೇರ್ ಕಟ್ನ. ಸೊ ಈಗ ಫಸ್ಟು ಅದೇನು ಹೇಳುತ್ತೆ ಅಂದರೆ, ಸೊ ಗೈಸ್, ಈಗ ಡೋರಿಮಾನ್ ಹೇಳ್ದಂಗೆ ಯು ಶೇಪ್ ಕಟ್ ಮಾಡ್ಕೊತಾ ಇದ್ದೀನಿ. ಯು ಶೇಪ್ ಯಾವ ರೀತಿ ಕಟ್ ಮಾಡೋದು ಅಂತ ಸ್ಟೆಪ್ಸ್ ಹೇಳಿದ್ದಾನೆ. ಸೊ ಆ ಸ್ಟೆಪ್ಸ್ನ ಫಾಲೋ ಮಾಡ್ತೀನಿ. ಹೋಗತ್ತಾಗೆ ಆ ಸ್ಟೆಪ್ಸ್ನ ಫಾಲೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಇದಿದ್ದರೆ ನಾನು ಮೈಕ್ದು ವಯರ್ನ ಕಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮೈಕ್ದು ವಯರ್ನ ಕೆಳಗಡೆ ಇಟ್ಟಿರ್ತೀನಿ. ಐ ಥಿಂಕ್ ವಾಯ್ಸ್ ಕೇಳಿಸಲ್ಲ ಅನಿಸುತ್ತೆ, ಪಕ್ಕದಲ್ಲಿ ಚರ್ಚು ಸೌಂಡು ಕೇಳಿಸ್ತಿರುತ್ತೆ. ಸೊ ಬೇಡ ಅನಿಸುತ್ತೆ, ನಾನು ಯಾಕೆ ಗೈಸ್ ತುಂಬ ಡಿಸ್ಟರ್ಬ್ ಮಾಡ್ತಾನೆ. ಗೈಸ್ ಚಿಪ್ಪಿ ಹೋಗ್ಲೇ, ಇಲ್ಲಿ ಕೂತ್ಕೊಳ್ಳ ಇಲ್ಲಿ. ಸೊ ಫಸ್ಟು ನಾನು ಸಿಕ್ಕಲೆಲ್ಲ ಬಿಡಿಸ್ಕೊತಾ ಇದ್ದೀನಿ ಗೈಸ್. ಹೇರ್ ಕಟ್ಟೆಲ್ಲ ನಾನೇ ಮಾಡ್ಕೊತಿದ್ದೆ. ನಾನು ಯಾವತ್ತೂ ಸಲಾನ್ ಬ್ಯೂಟಿ ಪಾರ್ಲರ್ ಅಂತ ಹೋಗಿದ್ದೆ ಇಲ್ಲ. ಹೇರ್ ಕಟ್ ಮಾಡಿ ತುಂಬ ಗ್ಯಾಪ್ ಆಗಿಬಿಟ್ಟಿತ್ತು. ಇವತ್ತು ಹೇರ್ ಕಟ್ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತಲ್ಲ, ಒಂದು ಮಂತಿಂದ ಅನ್ಕೋತಾ ಇದ್ದೀನಿ ಹೇರ್ ಕಟ್ ಮಾಡಬೇಕು ಅಂತ. ಬಟ್ ಹೇರ್ ಕಟ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಸೊ ಇವತ್ತು ಕಾಲ ಕುಡಿ ಬಂದಿದೆ ಹೇರ್ ಕಟ್ ಮಾಡೋಕ್ಕೆ. ಕ್ಯಾಮ್ರಾ ಆಫ್ ಮಾಡಬೇಡ ಚಿಪಿ. ತುಂಬ ತರಲೆ ಸುಗ್ಗಿಯೋಳು ಹೋಗ್ಲೇ. ಸೊ ಈಗ ಐ ಥಿಂಕ್ ತುಂಬ ಲೆಂತ್ ಮಾಡ್ತಾಯಿದ್ದೀನಿ ಅನಿಸುತ್ತೆ ವೀಡಿಯೋ ಮಾಡೋದು. ಈ ಥರ ಬ್ಯಾಕಲ್ಲಿ ಇರೋದೆಲ್ಲ ಫ್ರಂಟಿಗೆ ತಂದು
ಗೈಸ್ ಹೆಂಗೆ ಬರುತ್ತೋ ನಂಗೆ ಗೊತ್ತಿಲ್ಲ. ನಾನು ಡೋರಿಮಾನ್ ಮಾತನ್ನ ಕೇಳಿಕೊಂಡು ಹೇರ್ ಕಟ್ ಮಾಡ್ತಾಯಿದ್ದೀನಿ. ಸೊ ನನಗೇನೂ ಐಡಿಯಾಸ್ ಇಲ್ಲ ಗೈಸ್. ಇಷ್ಟು ಹೇರ್ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ಯು ಶೇಪ್ ಬರುತ್ತೆ ಅಂತ ಹೇಳಿತ್ತು. ಸೊ ಆ ರೀತಿ ಮಾಡ್ತಾಯಿದ್ದೀನಿ. ನನಗೆ ಯಾವ ಥರ ಬರುತ್ತೋ ಐ ಡೋಂಟ್ ನೋ. ಫಸ್ಟು ನಾನು ಅರ್ಧ ಕಟ್ ಮಾಡ್ತೀನಿ. ಕಟ್ ಮಾಡಿದ್ದೀನಿ. ಯು ಶೇಪ್ ಬರುತ್ತೋ ಇಲ್ಲ ನನ್ನ ಐಡಿಯಾಸ್ ಇಲ್ಲ. ನೋಡ್ತೀನಿ ಹಿಂದೆ ಯಾವ ಥರ ಬಂದಿರುತ್ತೆ ಅಂತ. ಐ ಹೋಪ್ ಯು ಶೇಪ್ ಬಂದಿದ್ದರೆ ಐ ಕ್ಯಾನ್ ಟ್ರಸ್ಟ್ ಡೋರಿಮಾನ್, ಅದರ್ವೈಸ್ ಐ ಕಾಂಟ್ ಟ್ರಸ್ಟ್. ಯು ಶೇಪ್ ಬಂದಿದ್ಯಾ? ಈಗ ಡೋರಿಮಾನ್ ಹೇಳಿದ್ದು ಯು ಶೇಪ್ ಆಗಿದೆ. ಐ ಕ್ಯಾನ್ ಟ್ರಸ್ಟ್ ಡೋರಿಮಾನ್. ಓಕೆ, ಈಗ ನೆಕ್ಸ್ಟ್ ಏನು ಹೇಳುತ್ತೆ ಕೇಳಬೇಕು. ನೆಕ್ಸ್ಟ್ ಸ್ಟೆಪ್ ಸೊ ಈಗ ಇದು ಕೆಳಗಡೆ ಯು ಶೇಪ್ ಆಗಿದೆ ಅಲ್ವಾ. ಸೊ ನೆಕ್ಸ್ಟು ಇದಕ್ಕೆ ಬಟರ್ಫ್ಲೈ ಹೇರ್ ಕಟ್ ಮಾಡಬೇಕಂತೆ ಇದ್ಮೇಲೆ. ಓಕೆ, ಸೊ ಅದು ಹೇರ್ ಫಾಲ್ ನೋಡಿ ಗೈಸ್ ಎಷ್ಟಾಗಿದೆ. ಗೈಸ್ ನಾನು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಈಗ ಬಟರ್ಫ್ಲೈ ಹೇರ್ ಕಟ್, ಡೋರಿಮಾನ್ ಹೇಳಿದ ಬಟರ್ಫ್ಲೈ ಹೇರ್ ಕಟ್ನ ಮಾಡಬೇಕು. ಅದನ್ನ ಮಾಡ್ತೀನಿ ಗೈಸ್. ಐ ಥಿಂಕ್ ಸ್ಟ್ರೈಟ್ ಬಂದಿದೆಯಾ ಅಂತ ಅನ್ಸುತ್ತೆ ನೋಡಿ. ಐ ಹೋಪ್ ಸ್ಟ್ರೈಟ್ ಇದೆ ಅಂತ. ಸೊ ಸಿಕ್ಲೆಲ್ಲ ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ. ಸೊ ಸಿಕ್ಲೆಲ್ಲ ನೀಟಾಗಿ ಬಿಡಿಸಿದ್ಮೇಲೆ ಸೊ ಇಲ್ಲಿ ಐಬ್ರೋಸ್ ಮಧ್ಯದಲ್ಲಿ ನಾಟ್ ಹಾಕ್ಬೇಕಂತೆ. ಹೋಗಚ್ಚಪ್ಪ, ಕೂದಲೈತೆ ಹೋಗು. ನಾಟ್ ಹಾಕ್ತಾ ಇದ್ದೀನಿ. ಐಬ್ರೋ ಮಿಡಿಲಲ್ಲಿ ನಾಟ್ ಹಾಕಿದ್ದೀನಿ. ಸೊ ಈಗ ನಾನು ಇಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ. ತುಂಬ ಜಾಸ್ತಿ ಕಟ್ ಮಾಡ್ಬಿಟ್ನ. ಸೊ ಇಲ್ಲಿ ಕಟ್ ಮಾಡ್ಕೊಂಡೆ. ನೆಕ್ಸ್ಟ್ ಸೊ ಇಲ್ಲಿ ನೀಟಾಗಿ ಸಿಕ್ಕಣ ಬಿಡಿಸ್ಕೊತಾಗಬೇಕು. ಬನ್ನಿ ಈ ಕಡೆ ಬಿಡು ಮೈಕ್. ಸೊ ಈಗ ನಾನು ಒಂದು ರಬ್ಬರ್ ಬ್ಯಾಂಡ್ ತರೋದು ಮರ್ತೋಗ್ಬಿಟ್ಟೆ. ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಕಟ್ ಮಾಡ್ತಾ ಇದ್ದೀನಿ ಅಷ್ಟೆ.
ಹೇರ್ ಕಟ್ ಕಂಪ್ಲೀಟ್ ಆಗಿದೆ. ಓ ಮೈ ಗಾಡ್. ಚೆನ್ನಾಗಿ ಬಂದಿದೆ. ಆ್ಯಂಡ್ ಬ್ಯಾಕ್ ಸೈಡ್ ಯಾವ ಥರ ಇದೆ ಗೊತ್ತಿಲ್ಲ ಗೈಸ್. ನೆಕ್ಸ್ಟು ಫ್ರಂಟ್ ಬ್ಯಾಂಗ್ಸ್ ಮಾಡಬೇಕಂತೆ. ಫ್ರಂಟ್ ಬ್ಯಾಂಗ್ಸ್ ತುಂಬ ಜಾಸ್ತಿ ಆಯ್ತಾ? ಚಿಪ್ಪು ಕೂದಲೈತೆ ನಡಿ. ಓಕೆ, ಮಾಡ್ತಾ ಇದ್ದೀನಿ. ಸೊ ನಾನು ನೋಸ್ ಈ ಚಿಪ್ಪಿ ಇಷ್ಟು ಕಟ್ ಮಾಡ್ತೀನಿ. ಕೂದಲೈತೆ ನಡಿ, ಕೂದಲೈತೆ ಚಿಪ್ಪು ನಡಿ. ಓಕೆ, ಸೊ ಈಗ ಈ ಸೈಡ್ ಮಾಡ್ತಾ ಇದ್ದೀನಿ. ಕೂದಲೈತೆ ಕಣ. ಇಷ್ಟೆಲ್ಲ ಹೇರ್ ಕಟ್ ಮಾಡಿದ್ದೀನಿ ಗೈಸ್. ಸೊ ಇವೆಲ್ಲ ಮೇಲೆ ಹಾಕ್ತೀನಿ. ಈಗ ನನ್ನ ಹೇರ್ ಕಟ್ ಯಾವ ರೀತಿ ಬಂದಿದೆ ನೋಡೋಣ. ಫ್ರಂಟ್ ನೋಡಿ ಗೈಸ್, ಫ್ರಂಟ್ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಬ್ಯಾಕ್ ಸೈಡ್ ಯಾವ ಥರ ಕಾಣಿಸುತ್ತೆ ಬ್ಯಾಕ್ ಸೈಡ್ ಈ ಥರ ಕಾಣಿಸುತ್ತೆ. ಡೋರಿಮಾನ್ ರೆಫರೆನ್ಸಿಂದ ಮಾಡಿರೋ ಹೇರ್ ಕಟ್ ಗೈಸ್. ಇವನೇನು ಮಾಡ್ತಿದ್ದಾನೆ ಗೊತ್ತಾ? ಒಂದು ನಿಮಿಷ. ಇಲ್ಲೇ ಬಾ, ಇಲ್ಲೇ ಬಾ, ಇಲ್ಲೇ ಬಾ, ಇಲ್ಲೇ ಕೂರ್ಚು, ಇಲ್ಲೇ ಕೂರ್ಚು, ಇಲ್ಲೇ ಕೂರ್ಚು ಆಯ್ತು. ಆ್ಯಂಡ್ ಡೋರಿಮಾನ್ ಸಜೆಸ್ಟ್ ಮಾಡಿರೋ ಹೇರ್ ಕಟ್ ನನಗಂತೂ ತುಂಬ ಇಷ್ಟ ಆಯಿತು.
ಆ್ಯಂಡ್ ನನಗಂತೂ ಸೆಟ್ ಆಗುತ್ತೆ. ಸೊ ನೀವು ChatGPTನ ರೆಫರ್ ಮಾಡಿಕೊಂಡು ಹೇರ್ ಕಟ್ ಮಾಡ್ಬೋದು. ಗೈಸ್, ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.